ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಂದರೆ ಬಹಳ ಉತ್ತೇಜನಕಾರಿಯಾದಂಥ ಒಂದು ದೇವರ ವಾಕ್ಯವನ್ನು, ಸವಾಲಿನ ಒಂದು ದೇವರ ವಾಕ್ಯವನ್ನು, ಭಕ್ತಿಪೂರ್ವಕವಾದ ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ, ಯೋಬನ ಗ್ರಂಥದ ಮೊದಲನೇ ಅಧ್ಯಾಯ. ಬೈಬಲಿನಲ್ಲಿ ಮೊಟ್ಟ ಮೊದಲನೇದಾಗಿ ಬರೆದಂಥ ಪುಸ್ತಕ ಆದಿಕಾಂಡ ಅಲ್ಲ. ಒಂದು ವೇಳೆ ಆಶ್ಚರ್ಯ ಆಗ್ಬೋದು. ಆದಿಕಾಂಡ 1688ರಲ್ಲಿ ಮೋಶೆ ಮುಖಾಂತರವಾಗಿ ಬರೆಯಲ್ಪಟ್ಟದ್ದು. ಕ್ರಿಸ್ತಪೂರ್ವ BC 1688. ಆದರೆ 1688 ವರ್ಷ ಕ್ರಿಸ್ತಪೂರ್ವ, ಅದಕ್ಕಿಂತ ಮುಂಚೆಯೇ ಬರೆದಂಥ ಪುಸ್ತಕ ಯೋಬನ ಪುಸ್ತಕ. 1843 ಕ್ರಿಸ್ತಪೂರ್ವ 1843ರಲ್ಲಿ 3ರಿಂದ ಇರುವ ಕಾಲಾವಧಿಯಲ್ಲಿ ಬರೆದ ಪುಸ್ತಕ ಯೋಬನ ಪುಸ್ತಕ. ಹಾಗಾದರೆ ಚರಿತ್ರೆಯ ವಿಷಯದಲ್ಲಿ, ಸೃಷ್ಟಿಯ ವಿಷಯದಲ್ಲಿ, ಕ್ರಮದ ವಿಷಯದಲ್ಲಿ ನೋಡುವಾಗ ಆದಿಕಾಂಡ ಅದು ಮೊದಲನೇ ಪುಸ್ತಕವಾಗಿದೆ. ಯಾಕಂದರೆ ಕ್ರಮ ಆ ರೀತಿಯಾಗಿದೆ. ಆದರೆ ಯೋಬನು ಹತ್ರ ಬೈಬಲಿನ ನಡುವೆ ಮಧ್ಯದಲ್ಲಿ ಯಾಕಿದೆ ಎಂಬುದಾಗಿ ನೋಡುವಾಗ, ಪದ್ಯ ಪುಸ್ತಕಗಳು ಯೋಬ, ಕೀರ್ತನೆ, ಜ್ಞಾನೋಕ್ತಿ ಮುಂತಾದ ಪುಸ್ತಕಗಳು ಒಟ್ಟಾಗಿ ಸಂಗ್ರಹಿಸಲ್ಪಟ್ಟು ಇಡಲಾಗಿದೆ ಕ್ರಮಬದ್ಧವಾಗಿ. ಆದರೆ ಹಳೆಯ ಪುಸ್ತಕ ವೇದಶಾಸ್ತ್ರಜ್ಞರ ಪ್ರಕಾರವಾಗಿ ಆದಿಕಾಂಡಕ್ಕಿಂತಲೂ ಮುಂಚಿತವಾಗಿ ಬರೆದಂಥ ಪುಸ್ತಕ ಯೋಬನ ಪುಸ್ತಕ. ಹತ್ರ ಹೇಳ್ಬೋದು, ಸುಮಾರು 155 ವರ್ಷ ಆದಿಕಾಂಡಕ್ಕೆ ಮುಂಚೆ, ಸುಮಾರು 155 ವರ್ಷಗಳು ಮುಂಚೆ ಬರೆದಂಥ ಪುಸ್ತಕ ಯೋಬನ ಪುಸ್ತಕ. ಅಥವಾ ಸುಮಾರು 80-85 ವರ್ಷಗಳ ಮುಂಚೆ, ಆದಿಕಾಂಡ ಬರೆದಿದ್ದಕ್ಕೆ 85 ವರ್ಷಗಳ ಮುಂಚೆ ಬರೆದಂಥ ಪುಸ್ತಕ ಯೋಬನ ಪುಸ್ತಕ. ಆ ಲೆಕ್ಕ ಪ್ರಕಾರವಾಗಿ ನಾವು ನೋಡೋದಾದರೆ ಒಂದು ಆಶ್ಚರ್ಯ ನಮಗೋಸ್ಕರವಾಗಿ ಕಾದಿದೆ. ಏನದು? ದೇವರು ಪವಿತ್ರ ಗ್ರಂಥವನ್ನು ಮಾನವನಿಗಾಗಿ ಬರೆಯಬೇಕಂತ ಬಯಸಿದಂಥ ಪ್ರಥಮ ಪುಸ್ತಕ ಯಾವುದ್ರ ಬಗ್ಗೆ ಎಂಬುದಾಗಿ ನೋಡುವಾಗ, ಒಬ್ಬ ಭಕ್ತಿವಂತನ ಚರಿತ್ರೆಯನ್ನೇ ಪ್ರಥಮವಾಗಿ ದೇವರು ತನ್ನ ಗ್ರಂಥದಲ್ಲಿ ಬರೆದಿದ್ದಾನೆ ಎಂಬುದಾಗಿ ನೋಡುವಾಗ ಬಹಳ ಆಶ್ಚರ್ಯ. ಹೌದು, ದೇವರ ಮನಸ್ಸಿನಲ್ಲಿ ಇರುವಂಥದ್ದು ಆ ಭಕ್ತಿವಂತನ ಚರಿತ್ರೆಯೇ ಸೃಷ್ಟಿಯ ಚರಿತ್ರೆಗಿಂತಲೂ ಪ್ರಮುಖವಾದದ್ದು, ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಆ ಲೆಕ್ಕದಲ್ಲಿ ನಾವು ನೋಡುವುದಾದರೆ ಸೃಷ್ಟಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವುಗಳ ಒಂದು ವಿಷಯವಾಗಿ ನಮಗೆ ಗೊತ್ತಾಗ್ತದೆ. ಆದರೆ ದೇವರ ಮನಸ್ಸಿಗೆ ಬಹಳ ಪ್ರಥಮವಾಗಿ ಇದ್ದಂಥ ವಿಷಯ ಭಕ್ತಿವಂತನ ಚರಿತ್ರೆ. ಭಕ್ತಿವಂತ ವ್ಯಕ್ತಿಯು ದೇವರಿಗೆ ಬಹಳ ಆಕರ್ಷಣೀಯವಾದಂಥ, ಗಮನಾರ್ಹವಾದಂಥ ಒಂದು ವಿಷಯ. ಸರಿ, ಬನ್ನಿರಿ, ಈ ಒಂದು ಪರಿಚಯವನ್ನು ಕೊಟ್ಟು ನಾವು ಮುಂದುವರಿಯೋಣ. ಯೋಬನ ಗ್ರಂಥದ ಬಗ್ಗೆ. ಯೋಬ ಎಂಬುದಾಗಿ ಹೇಳುವಾಗ ಅದರ ಒಂದು ಅರ್ಥ ಏನೆಂದರೆ, ದ್ವೇಷಿಸಲ್ಪಟ್ಟವನು, ಹಾಗೆಗೊಂಡವನು, ಹಿಂಸೆಗೊಳಗಾದವನು, ಅಥವಾ
ವೈರಿಯಾಗಿ ಎಣಿಸಲ್ಪಟ್ಟವನು ಅಥವಾ ವೈರಿಯಾಗಿರುವವನಂತ ಕೂಡ ಹೇಳ್ಬೋದು. ಒಂದು ರೀತಿಯಿಂದ ಸೈತಾನಿಗೆ ವೈರಿಯಾಗಿದ್ದನು ಯೋಬನೆಂಬುದಾಗಿ ನೋಡ್ಬೋದು. ಹಿಂಸೆಗೆ ಒಳಗಾದವನಂತ ಕೂಡ ಹೇಳ್ಬೋದು. ದ್ವೇಷಿಸಲ್ಪಟ್ಟವನು ಎಂಬುದಾಗಿ ಕೂಡ ಹೇಳ್ಬೋದು. ಅಂಥ ಒಂದು ಹೆಸರು ಈ ವ್ಯಕ್ತಿಗಿದೆ, ಯೋಬನು. ಮರುಭೂಮಿ ಅಂತ ಒಬ್ಬ ವ್ಯಕ್ತಿ ಇವನು. ಮೊದಲನೇ ಅಧ್ಯಾಯ 1ನೇ ವಚನ ಯೋಬನ ಪುಸ್ತಕದಲ್ಲಿ ನಾವು ನೋಡೋದಾದರೆ, ಊಚ್ ದೇಶದಲ್ಲಿ, ಊಚ್ ಎಂಬುದಾಗಿ ಹೇಳುವಾಗ ಸಮಾಲೋಚನೆಯ ದೇಶದಲ್ಲಿ, ಒಂದು ರೀತಿಯಿಂದ ಯೋಬನ 3 ಸ್ನೇಹಿತರು ಬಂದು ಯೋಬನ ಜೊತೆಯಲ್ಲಿ ಕೂತ್ಕೊಂಡು ಸಮಾಲೋಚನೆ ಮಾಡಿದರು, ಕನ್ಸಲ್ಟೇಷನ್ ಮಾಡಿದರು. ಸಮಾಲೋಚನೆ ಅವರು ತಕ್ಕೊಂಡ್ರು, ಪಡ್ಕೊಂಡ್ರು ಎಂಬುದಾಗಿ. ಊಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ನೇರವಾಗಿ ಅವನು ದೊಡ್ಡ ಮನುಷ್ಯನು, ದೊಡ್ಡ ಶ್ರೀಮಂತನು, ದೊಡ್ಡ ಅವನಿಗೆ ಆಸ್ತಿ ಇತ್ತು ಎಂಬುದಾಗಿ ಪ್ರಾರಂಭ ಮಾಡಿದೆ. ಅದು ಅನಂತರ ಬರ್ತದೆ. ಅವನ ಪೊಸಿಷನ್ನು, ಅವನ ಸ್ಥಾನಮಾನ ಏನಿತ್ತು, ಅವನ ಗೌರವ ಏನಾಗಿತ್ತು ಎಂಬುದಾಗಿ ಬರೆಯದೆ ನೇರವಾಗಿ ಅವನ ಬಗ್ಗೆ ಪವಿತ್ರಾತ್ಮನ ಅಥವಾ ದೇವರು ಬರೆದಂಥ, ಬೈಬಲಿನ ಪ್ರಥಮವಾಗಿ ಬರೆದಂಥ ಪುಸ್ತಕದಲ್ಲಿ, ಅಂದರೆ ಪ್ರಥಮವಾಗಿ ಅರೇಂಜ್ ಮಾಡಿದ ಪುಸ್ತಕದಲ್ಲೆಲ್ಲ, ಬರೆದಂಥ ಪುಸ್ತಕದಲ್ಲಿ ದೇವರು ಯಾರ ಕುರಿತಾಗಿ ಬರಿತಾನೆಂದರೆ ಯೋಬನೆಂಬ ಒಬ್ಬ ಮನುಷ್ಯನ ಕುರಿತಾಗಿ ಬರಿತಾನೆ. ಮತ್ತು ದೇವರು ಅವನ ಬಗ್ಗೆ ಬರೆದಂಥ 4 ವಿಷಯಗಳಲ್ಲಿ ಮೊದಲನೇದು ಏನಂತ ಹೇಳ್ಬಿಟ್ಟು ನೋಡುವಾಗ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು. ವಾವ್! ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು. ಎರಡನೇದು, ಆ ಯೋಬನು ಕೆಟ್ಟದ್ದನ್ನು ನಿರಾಕರಿಸುವವನಾಗಿದ್ದನು. ಕೆಟ್ಟದ್ದನ್ನು ಸ್ವೀಕರಿಸುವವನಲ್ಲ, ನಿರಾಕರಿಸುವವನಾಗಿದ್ದನು. ಕೆಟ್ಟದ್ದನ್ನು ತಾಳಿಕೊಳ್ಳುವವನಲ್ಲ, ನಿರಾಕರಿಸುವವನಾಗಿದ್ದನು. ಮೂರನೇದು, ನಿರ್ದೋಷಿಯಾಗಿದ್ದನು, ದೋಷರಹಿತನಾಗಿದ್ದನು. ನಾಲ್ಕನೇದು, ಯಥಾರ್ಥ ಚಿತ್ತನಾಗಿದ್ದನು. ಯಥಾರ್ಥ ಮನಸ್ಸು. ಒಂದು ವೇಳೆ ನೋವಾಯ್ತು ಅಂದರೆ ನೋವಾಯಿತು. ದೇವ್ರ ವಿಷಯದಲ್ಲಿ ತನಗೆ ಏನು ಅನಿಸಿತೋ, ಅವನಿಗೆ ನಾನು ಯಾಕಾದರೂ ಹುಟ್ಟಿದನಂತ ಹೇಳ್ಬೇಕಂತ ಅವನಿಗೆ ಅನಿಸ್ತೋ ಆ ರೀತಿಯಾಗಿ ಅಂದ್ಬಿಟ್ಟು ಯಥಾರ್ಥ ಚಿತ್ತನಾಗಿದ್ದನು. ಈ 4 ವಿಷಯಕ್ಕೂ 25 ಮಾರ್ಕ್ ಕೊಡೋದಾದರೆ, ಭಕ್ತಿವಂತರಾಗುವುದು ಹೇಗೆ? ಈ 4 ವಿಷಯಗಳು 25 ಮಾರ್ಕ್, 25 ಮಾರ್ಕ್, 25 ಮಾರ್ಕ್. ಈ 4 ವಿಷಯಗಳು: ಭಯಭಕ್ತಿ 25 ಮಾರ್ಕ್, ಕೆಟ್ಟದ್ದನ್ನು ನಿರಾಕರಿಸೋದಕ್ಕೆ 25 ಮಾರ್ಕ್, ನಿರ್ದೋಷಿ 25 ಮಾರ್ಕ್, ಯಥಾರ್ಥ ಚಿತ್ತನಾಗಿರುವಂಥದ್ದು 25 ಮಾರ್ಕ್. ಈ ರೀತಿಯಾಗಿರುವಾಗ 100%, 100ಕ್ಕೆ 100 ಭಕ್ತಿವಂತ ವ್ಯಕ್ತಿ ಆಗಲು ಸಾಧ್ಯ ನೀವು. ಅವನಿಗೆ 7 ಮಕ್ಕಳು, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಮಕ್ಕಳಿದ್ದರು. ಮತ್ತು ಕುರಿ, ಜೋಡಿ, ಎತ್ತು, ಕತ್ತೆಗಳು ಇವೆಲ್ಲ ಹೆಚ್ಚು ಸ್ವಾಸ್ಥ್ಯ, ಭಾಳ ಶ್ರೀಮಂತನಾಗಿದೆ. ಅವನಿಗೆ ಏನು ಇತ್ತು ಎಂಬುದು ಅನಂತರ ಬರ್ತದೆ. ಅವನು ಏನಾಗಿದ್ದ ಅಂತ ದೇವರು ಮೊದಲು ಬರಿತಾನೆ. ನಮ್ಮ ವಿಷಯದಲ್ಲಿ ಕೂಡ ದೇವರು ಯೋಚನೆ ಮಾಡುವಾಗ ಒಬ್ಬ ವ್ಯಕ್ತಿ ಕ್ಯಾರೆಕ್ಟರ್ ಹೇಗೆ, ಗುಣ ಹೇಗೆ, ಸ್ವಭಾವ ಹೇಗೆ, ಅದೇ ದೇವರು ಮೊದಲು ನೋಡೋದು. ಆಮೇಲೆ ಅವನಿಗೆ ಏನಿತ್ತು, ಅವನಿಗೆ ಏನು ಹೆಸರು ಇತ್ತು, ಏನು ಪೊಸಿಷನ್ ಇತ್ತು, ಏನು ಆಸ್ತಿ ಇತ್ತು, ಎಷ್ಟು ಹಣ ಇತ್ತು, ಅದು ಅನಂತರ. ಒಂದಾನೊಂದು ದಿನ ಅವ್ರಿಗೆ ಒಂದು ಪದ್ಧತಿ ಏನಂದರೆ, ಒಬ್ಬೊಬ್ಬನ ಮನೆಯಲ್ಲಿ ಒಂದೊಂದು ದಿನ ಅವರು ಫೀಸ್ಟು, ಒಂದು ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಆ ರೀತಿಯಾಗಿದ್ದಾಗ ಯೋಬನು ಒಂದು ಕೆಲಸ ಮಾಡ್ತಾನೆ. ಭಕ್ತಿವಂತನು ಮಾಡುವುದು ಏನು ಎಂಬುದಾಗಿ ನಾವು ಈ 42 ಅಧ್ಯಾಯಗಳು ಓದುವಾಗ ಭಕ್ತಿವಂತನ ಗುಣಲಕ್ಷಣಗಳು ಹೇಗಿರ್ತವೆ ಎಂಬುದಾಗಿ ಈಗಾಗಲೇ 4 ನೋಡಿದ್ವಿ. ಈಗ 5ನೇದು ನಾವು ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಯೋಬನು ತನ್ನ ಮಕ್ಕಳು ಒಂದು ವೇಳೆ ತಮ್ಮ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಿಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸ್ತಿದ್ದರು. ಮೇ ಬಿ
ಪಾಪ ಮಾಡಿದ್ರಂತಲ್ಲ, ಬಹುಶಃ ಒಂದು ವೇಳೆ ಮಾಡಿರ್ಬೋದು. ಪಾಪ ಮಾಡಿದ್ರೇ ಹೋಮ ಅರ್ಪಿಸಬೇಕಂತೇನಿಲ್ಲ. ಯೋಬನ ಪ್ರಕಾರವಾಗಿ ಪಾಪ ಮಾಡಿರ್ಬೋದಂತ ಗೆಸ್ ಮಾಡಿದರೂ ಕೂಡ ಹೋಮ ಅರ್ಪಿಸಬಹುದು. ಗೆಸ್ ಮಾಡಿದ್ದಾನೆ, ಊಹಿಸ್ಕೊಳ್ತಾನೆ, ಮಾಡಿರಬಹುದು, ಯಾಕೆ ಚಾನ್ಸ್ ತಗೋಬೇಕು? ಆದ ಕಾರಣ ಇವನೇನು ಮಾಡ್ತಾನೆ, ಮಕ್ಕಳು ಪಾಪ ಮಾಡಿರಬಹುದು, ಅದರ ಪರಿಹಾರ ನಾನು ಮಾಡಬೇಕು ಎಂಬುದಕ್ಕೋಸ್ಕರವಾಗಿ ಹೋಮ ಅರ್ಪಿಸ್ತಿದ್ದನು. ಹೀಗೆ ಯೋಬನು ಕ್ರಮವಾಗಿ ಮಾಡ್ತಾ ಇದ್ದನು. ಹೋಮ ಅರ್ಪಿಸುವಂಥದ್ದು ಯಾರು ಅಂತ ಹೇಳಿದರೆ ಯಾಜಕರು ಮಾತ್ರ ಅರ್ಪಿಸಬೇಕು. ಇಲ್ಲಿ ತಂದೆಯಾಗಿರುವ ಯೋಬನು ಯಾಜಕನಾಗಿರುವಂಥ ಯೋಬನಾಗಿದ್ದಾನೆ. ಎವ್ರಿ ಫಾದರ್ ಈಸ್ ಎ ಪ್ರೀಸ್ಟ್ ಟು ಹಿಸ್ ಚಿಲ್ಡ್ರನ್ ಅಂತ ಯಾರೋ ಒಬ್ಬರು ಹೇಳಿದರು. ಆ ರೀತಿಯಾಗಿ ಇಲ್ಲಿ ನಾವು ನೋಡ್ತೀವಿ. ಒಂದಾನೊಂದು ದಿನ ಪರಲೋಕದಲ್ಲಿ, ಈಗ ಸೀನ್ ಚೇಂಜ್ ಆಗ್ತದೆ. ಭೂಲೋಕದಲ್ಲಿ ಏನು ನಡೀತಾ ಇತ್ತು ಅಂತ ಹೇಳ್ಬಿಟ್ಟು 1-5 ವಚನಗಳು ನೋಡ್ತೀವಿ. 6ನೇ ವಚನದಿಂದ ಪರಲೋಕದಲ್ಲಿ ಏನು ಸೀನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನೋಡುವಾಗ, ದೇವದೂತರು ದೇವರ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಎಲ್ಲ ದೇವದೂತರು ದೇವರ ಸನ್ನಿಧಾನದಲ್ಲಿದ್ದರು. ಆಗ ಸೈತಾನನು ಅವರ ಜೊತೆಯಲ್ಲಿ ಬಂದನು. ಸೈತಾನಿಗೆ ಪರಲೋಕ ಹೋಗಲಿಕ್ಕೆ ಒಂದು ಅವಕಾಶ ಅಂದು ಇತ್ತು. ಆದ ಕಾರಣ ಅಲ್ಲಿ ಹೋಗ್ತಾನೆ. ಯೆಹೋವನು ಅಂದರೆ ದೇವರು, ಯೆಹೋವನಂದರೆ ಇರುವಾತನೇ ಆಗಿದ್ದೇನೆ, ಸದಾಕಾಲ ಇರುವಾತನು ಅಂತ ಯೆಹೋವನು ಎಂಬ ಹೆಸರಿನ ಅರ್ಥ. ಆದ ಕಾರಣ ದೇವರು ಸೈತಾನನ್ನು ಎಲ್ಲಿಂದ ಬಂದಿ ಅಂತ ಕೇಳಲು ಸೈತಾನು ದೇವರಿಗೇನಂತ ಹೇಳ್ತಾನೆ, ಭೂಲೋಕದಲ್ಲಿ ಸಂಚರಿಸ್ತಾ ಅಲ್ಲಲ್ಲಿ ತಿರುಗಾಡ್ತಾ ಇದ್ದು ಬಂದೇನೋ ಎಂಬುದಾಗಿ ಹೇಳ್ತಾನೆ. ಆಗ ಭೂಲೋಕ ಎಲ್ಲ ಸುತ್ತಾಡಿದೆ, ಹಾಗಾದರೆ ದೊಡ್ಡ ಮಹಾಸಮುದ್ರ ನೋಡ್ದ ಅಂತ ದೇವರು ಹೇಳಲಿಲ್ಲ. ದೊಡ್ಡ ಅಲ್ಲಿ ಸಪ್ತ ಅತಿಶಯಗಳು ಅಥವಾ ಅದ್ಭುತಗಳು, ಬೇರೆ ಬೇರೆ ಅದ್ಭುತಗಳು ಆ ಕಾಲದಲ್ಲಿ ಕೂಡ ಇದ್ದು, ಬೇರೆ ಬೇರೆ ಈ ಕಾಲದಲ್ಲಿ ಇರುವಂಥ ಅದ್ಭುತಗಳೆಲ್ಲ ಆ ಕಾಲದಲ್ಲಿ ಮಹಾ ಅದ್ಭುತಗಳಿದ್ದು, ಅದರ ಬಗ್ಗೆ ದೇವರು ಕೇಳ್ತಾ ಇಲ್ಲ. ಆದರೆ ದೇವರು ಕೇಳಿದ್ದು ಒಂದೇ, ದೇವರ ಗಮನ ಸೆಳೆದದ್ದು ಒಂದೇ. ಓನ್ಲಿ ಒನ್ ಥಿಂಗ್ ಗಾಟ್ ದಿ ಅಟೆನ್ಷನ್ ಆಫ್ ಗಾಡ್. ದೇವರ ಗಮನ ಸೆಳೆದದ್ದು ಏನಂದರೆ, ನನ್ನ ದಾಸನಾದ ಯೋಬನು, ಮೈ ಸರ್ವೆಂಟ್ ಜೋಬ್. ಇದೇ ದೇವರ ಮನಸ್ಸು. ದೇವರು ಅಪೇಕ್ಷಿಸುವಂಥದ್ದು ನನ್ನ ಬಗ್ಗೆ, ನಮ್ಮ ಬಗ್ಗೆ, ನಮ್ಮ ಬಗ್ಗೆ, ನನ್ನ ಬಗ್ಗೆ ದೇವರು ಅಪೇಕ್ಷಿಸುವಂಥದ್ದು, ಹಾರೈಸುವಂಥದ್ದು, ದೇವರು ಬಯಸುವಂಥದ್ದು ಏನಂತ ಹೇಳಿದ್ರೆ, ನನ್ನ ದಾಸನಾದ ಇಂತಿಂಥ ವ್ಯಕ್ತಿ, ಮೈ ಸರ್ವೆಂಟ್ ಜೋಬ್, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟಿದೆಯೋ? ದೇವರಿಗೆ ಈಗಾಗಲೇ ಗಮನ ಇತ್ತು ಅವನ ಮೇಲೆ. ಆದ ಕಾರಣ ಈಗ ದೇವರು ತನ್ನ ವೈರಿಯ ಮುಂದೆ ಹೇಳ್ತಿದ್ದಾನೆ, ನನ್ನ ದಾಸನಾದ ಯೋಬನ ಗಮನವಿಟ್ಟಿದೆಯೋ ಅಂತ ಹೇಳಿಬಿಟ್ಟು ಸೈತಾನನಿಗೆ ದೇವರು ಹೇಳುವಂಥ ಮಾತನ್ನು ಕೇಳಿಸ್ಕೊಡ್ರಿ. 8ನೇ ವಚನದಲ್ಲಿ, ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನು, ಕೆಟ್ಟದ್ದನ್ನು ನಿರಾಕರಿಸುತ್ತವನು, ನಿರ್ದೋಷಿಯಾಗಿರುವಂಥವನು, ಯಥಾರ್ಥ ಚಿತ್ತನೂ ಆಗಿದ್ದಾನೆ, ಯಥಾರ್ಥ ಚಿತ್ತನೂ ಆಗಿದ್ದಾನೆ. ಈ 4 ವಿಷಯಗಳನ್ನು ದೇವರು ಯೋಬನ ವಿಷಯವಾಗಿ ಸೈತಾನನಿಗೆ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ನಾವು ದೇವರಿಗೆ ಸಾಕ್ಷಿ ಕೊಡೋದು ಬೇರೆ, ದೇವರು ನಮ್ಮ ಬಗ್ಗೆ ಸಾಕ್ಷಿ ಕೊಡೋದು ಇನ್ನೂ ದೊಡ್ಡ ವಿಷಯ ರೀ. ನಾವು ದೇವ್ರ ಸಾಕ್ಷಿ ಕೊಡೋದು LKG, ದೇವರು ನಮ್ಮ ವಿಷಯವಾಗಿ ಸಾಕ್ಷಿ ಕೊಡೋದು PhD. ಅದರಲ್ಲಿ ದೇವರು ಸೈತಾನನ ಮುಂದೆ ನಮ್ಮ ಬಗ್ಗೆ ಹೇಳಬೇಕಂದ್ರೆ ಅದು ಡಬಲ್ PhD ಅಂತ ಹೇಳ್ಬೋದು. ಹೌದು, ಯಾಕಂದರೆ ದೇವರಿಗೆ ಗೊತ್ತು ನಮ್ಮ ಬಗ್ಗೆ, ಸೈತಾನಿಗೆ ಗೊತ್ತು ನಮ್ಮ ವಿಷಯದಲ್ಲಿ ನಮ್ಮ ಜೀವನ ಹೇಗಿದೆ ಅಂತ ಹೇಳ್ಬಿಟ್ಟು. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಅಂತ ದೇವರು ಹೇಳಿದಾಗ, ಸೈತಾನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ. 9ನೇ ವಚನ. ದೇವ್ರ ಮುಂದೆ ಸೈತಾನ್ ಹೇಳಿದಾಗ ಒಂದು ಮಾತು ನಾವು ತಿಳ್ಕೊಳ್ಬೇಕು. ಹಾಗಾದರೆ ಲಾಭಕ್ಕಾಗಿ ಭಕ್ತಿ ಇಟ್ಟವರು ಅಂತ ಇದ್ದಾರೆ ಭೂಲೋಕದಲ್ಲಿ, ಲಾಭವಿಲ್ಲದೆ ಭಕ್ತಿಯುಳ್ಳವರು ಕೂಡ ಇದ್ದಾರೆ. ಆದರೆ ಯೋಬನು ಲಾಭದಿಂದ ಇಟ್ಕೊಂಡಿದ್ದಾನೆ. ನೀನು ಅವನಿಗೆ, ಅವನ ಮನೆಗೂ ಅವನ ಸ್ವಾಸ್ಥ್ಯಕ್ಕೂ ಸುತ್ತಲೂ ಬೇಲಿ ಹಾಕಿದ್ದೀಯಲ್ಲ, ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸ್ತೀಯಲ್ಲ,
ಅವನ ಸಂಪತ್ತು ದೇಶದಲ್ಲಿ ಅಭಿವೃದ್ಧಿ ಆಗ್ತಾ ಬಂದಿದೆ. ನಿನ್ನ ಕೈ ನೀಡಿ ಅವನ ಸೊತ್ತನ್ನೆಲ್ಲ ತೆಗೆದುಬಿಡು, ಅವನಿಗೆ ಆಸ್ತಿ, ಅವನ ಬ್ಲೆಸ್ಸಿಂಗ್ ಕೊಟ್ಟಿದೆಯಲ್ಲ, ಆ ಬ್ಲೆಸ್ಸಿಂಗೆಲ್ಲ ತೆಗೆದುಬಿಡು, ಭಕ್ತಿವಂತನಾಗಿದ್ದ ನೋಡೋಣ ಅಂತ ಹೇಳಿದಾಗ ದೇವರು ಆ ಚಾಲೆಂಜ್ ತಗೊಳ್ತಾನೆ ರೀ. ಆಯಿತು, ನೀನು ಆ ರೀತಿಯಾಗಿ ಮಾಡಿದಾಗ ನಿನ್ನೆ ದೂಷಿಸ್ತಾನೆ ಅಂತ ಹೇಳಿದಾಗ ದೇವರು ಹೇಳ್ತಾನೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಅಂತ ಹೇಳಿದಾಗ ಸೈತಾನ್ ಅದನ್ನು ಚಾಲೆಂಜ್ ತಕ್ಕೊಂಡು ಯೋಬನಿಗಿದ್ದಂಥ ಆಸ್ತಿ ಪಾಸ್ತಿ ಮಕ್ಕಳು ಎಲ್ಲವನ್ನು ಸೈತಾನನು ಸರ್ವನಾಶ ಮಾಡಿಬಿಟ್ಟ ಮೇಲೆ ಯೋಬನು ಆ ವಿಷಯ ಕೇಳಿ ಎದ್ದು ಮೇಲಂಗಿಯನ್ನು ಹರಿದುಕೊಂಡು ತಲೆ ಬೋಡಿಸಿಕೊಂಡು ನೆಲದ ಮೇಲೆ ಅಡ್ಡ ಬಿದ್ದು ನಮಸ್ಕರಿಸಿ ಹೇಳ್ತಾನೆ, ಏನೂ ಇಲ್ಲದವನಾಗಿ ತಾಯಿ ಗರ್ಭದಿಂದ ಬಂದೆ, ಈಗ ಏನೂ ಇಲ್ಲದವನಾಗಿ ಗತಿಸಿ ಹೋಗುವೇನೋ ಎಂಬುದಾಗಿ ಹೇಳಿಬಿಟ್ಟು ಒಂದು ಮಾತು ಹೇಳ್ತಾನೆ, ಯೆಹೋವನು ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಯೋಬನು ಹೇಳ್ತಾನೆ ರೀ. ಅವೆಲ್ಲ ಮಹಾ ಕಷ್ಟ, ಮರಣ, 10 ಜನ ಮಕ್ಕಳು ಸತ್ತೋದ್ರು, ದನ ಕುರಿಗಳು ಆಸ್ತಿ ಗೀಸ್ತಿ ಎಲ್ಲ ಹೋದ ಮೇಲೆ ದೇವರಿಗೆ ಸ್ತೋತ್ರ ಮಾಡ್ತಾನೆ ಯೋಬನು. 1:22 ಇದೆಲ್ಲದರಲ್ಲಿ ಯೋಬನು ಪಾಪ ಮಾಡಲಿಲ್ಲ, ದೇವರ ಮೇಲೆ ತಪ್ಪು ಹೊರಿಸಲು ಇಲ್ಲ ಎಂಬುದಾಗಿ ದೇವರು ಯೋಬನ ವಿಷಯದಲ್ಲಿ ದೇವರ ಆತ್ಮನು ಸರ್ಟಿಫಿಕೇಟ್ ಬರೆದಿರುವಂಥ ಮಾತಿನಿಂದ ಮುಕ್ತಾಯವಾಗ್ತದೆ ಯೋಬನ ಗ್ರಂಥ 1ನೇ ಅಧ್ಯಾಯ. ಭಕ್ತಿವಂತನ ವ್ಯಕ್ತಿತ್ವ ಮುಂದೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ, ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಹೌದು, 1ನೇ ಅಧ್ಯಾಯ ಯೋಬನ ಗ್ರಂಥವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.